ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪುಷ್ಪ ಕ್ರಿಯೇಷನ್ನ ವಿಡಿಯೋಗೆ ಸ್ವಾಗತ. ಬನ್ನಿ, ನಮ್ಮ ಈ ದಿನದ ವಿಷಯ ನಿದ್ರೆ. ನಿದ್ರೆಯನ್ನು ನಾವು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಇದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯುವ. ವ್ಯಕ್ತಿ ಸಾಮಾನ್ಯವಾಗಿ ತನ್ನ ಜೀವಿತಾವಧಿಯ 1/3 ಭಾಗವನ್ನು ನಿದ್ರೆಯಲ್ಲೇ ಕಳೆಯುತ್ತಾನೆ. ನಿದ್ರೆಯಿಂದ ನಮ್ಮ ದೇಹ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಪ್ರೌಢರು ಮತ್ತು ಯುವಕರು ಸುಮಾರು 6 ರಿಂದ 8 ಗಂಟೆಗಳ ಕಾಲ ನಿದ್ದೆಯನ್ನು ಮಾಡಬೇಕು. ಕೆಲವರು 4 ಗಂಟೆಗಳ ಕಾಲ ನಿದ್ದೆ ಮಾಡಿ ಸದಾ ಚಟುವಟಿಕೆಯಿಂದಿರುತ್ತಾರೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ನಿದ್ದೆ ಅನ್ನುವುದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ವ್ಯಕ್ತಿ ಸದಾ ಎಚ್ಚರವಾಗಿರುವಂತೆ ಅಥವಾ ನಿದ್ರೆ ಮಾಡುವಂತೆ ನೋಡಿಕೊಳ್ಳುವ ವ್ಯವಸ್ಥೆಯನ್ನು ನಮ್ಮ ಮೆದುಳಿನ ಹೈಪೋಥಾಲಮಸ್ ನೋಡಿಕೊಳ್ಳುತ್ತದೆ. ಇದು ನಿರಂತರ ಅಭ್ಯಾಸ ಮತ್ತು ಪರಿಸರದ ಒಂದು ಕ್ರಮದಿಂದ ತನಗೆ ತಾನೇ ರೂಢಿಸಿಕೊಂಡಿರುತ್ತದೆ. ಹೀಗೆ ನಾವು ನಿದ್ದೆ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ಹೀಗೆ ವ್ಯಕ್ತಿ 1 ಅಥವಾ 2 ದಿನಗಳ ಕಾಲ ನಿದ್ದೆ ಮಾಡದೆ ಹೋದರೆ ಕಣ್ಣು ಉರಿಯುವುದು, ವಾಂತಿ, ಭೇದಿ, ಸಿಡುಕುತನ, ಏಕಾಗ್ರತೆ ಇಲ್ಲದಿರುವುದು ಇತ್ಯಾದಿ ಮನೋವೇದನೆ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ನಿರಂತರವಾಗಿ 3-4 ದಿನಗಳ ಕಾಲ ವ್ಯಕ್ತಿ ನಿದ್ದೆ ಮಾಡದಿದ್ದರೆ ಉನ್ನತ ಕ್ರಿಯೆಗಳಾದ ಆಲೋಚನೆ, ನೆನಪು, ಬುದ್ಧಿಶಕ್ತಿ ಇವುಗಳ ಕಾರ್ಯ ಕುಂಠಿತವಾಗುತ್ತದೆ. ಇದಲ್ಲದೆ ಸುಮಾರು 5 ದಿನಗಳ ಕಾಲ ವ್ಯಕ್ತಿ ನಿದ್ರಿಸದೇ ಹೋದರೆ ಕಣ್ಣು ಮತ್ತು ಕಿವಿಗಳಿಗೆ ದೃಶ್ಯ, ಶಬ್ದ ಸಂವೇದನೆ, ಬುದ್ಧಿಭ್ರಮಣೆ, ಚಡಪಡಿಕೆ ಇತ್ಯಾದಿ ಲಕ್ಷಣಗಳು ಕಾಣಿಸಿಕೊಂಡು ವ್ಯಕ್ತಿ ಹುಚ್ಚನಂತಾಗುತ್ತಾನೆ. ಹೀಗೆ ನಮಗೆ ನಿದ್ದೆ ಬರದಿರಲು ಹಲವು ಕಾರಣಗಳನ್ನು ನೋಡಬಹುದು. ಮೊದಲಿಗೆ ನಾವು ಹೊಸ ಸ್ಥಳಕ್ಕೆ ಹೋದಾಗ ಅಲ್ಲಿನ ಪರಿಸರ ನಮಗೆ ಇಷ್ಟವಾಗದೇ ಇರಬಹುದು, ಹೀಗಾಗಿ ನಿದ್ದೆ ಬರುವುದಿಲ್ಲ. ಇನ್ನು 2ನೇದಾಗಿ ನಮಗೆ ಮಾನಸಿಕ ಅಸ್ವಸ್ಥತೆ ಉಂಟಾದಾಗ ನಿದ್ದೆ ಬರುವುದಿಲ್ಲ. ಅಲ್ಲದೆ ಖಿನ್ನತೆ ಕಾಡಿದಾಗಲೂ ಸಹ ನಿದ್ದೆ ಬರುವುದಿಲ್ಲ. ಹಾಗೆ ದೈಹಿಕ ಶ್ರಮಗಳು ಉಂಟಾದಾಗ ನಿದ್ದೆ ಬರುವುದಿಲ್ಲ. ಹಾಗೆ ನಮ್ಮ ಕೋಣೆಯಲ್ಲಿ ಇರುವ ಬೆಡ್ಶೀಟ್, ದಿಂಬು, ಕೋಣೆ ಸ್ವಚ್ಛವಾಗಿಲ್ಲದಿದ್ದರೆ ಕೆಲವರಿಗೆ ನಿದ್ದೆ ಬರದಿರಬಹುದು. ಹೀಗೆ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯಕ್ಕೆ ಧಕ್ಕೆ ಉಂಟಾದಾಗ ನಮಗೆ ನಿದ್ದೆ ಬರುವುದಿಲ್ಲ. ನಿದ್ದೆಗೆ ಪರಿಹಾರ ಎಂಬುವಂತೆ ಕೆಲವರು ನಿದ್ದೆ ಗುಳಿಗೆ ಸೇವನೆ ಮಾಡುವುದು ಮತ್ತು ಕೆಲವರು ಮದ್ಯಪಾನ ಸೇವನೆ ಮಾಡುವುದನ್ನು ಮಾಡುತ್ತಾರೆ. ಇದರಿಂದ ನಮ್ಮ ಶರೀರಕ್ಕೆ ಮತ್ತಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಇಂತಹ ಮಾದಕ ವಸ್ತುಗಳಿಂದ ದೂರ ಇರುವುದೇ ಒಳ್ಳೆಯದು. ಕೆಲವೊಂದು ಸಂದರ್ಭದಲ್ಲಿ ಡಾಕ್ಟರ್ ಅನುಮತಿಯ ಮೇರೆಗೆ ನಿದ್ದೆ ಗುಳಿಗೆಯನ್ನು ಸೇವನೆ ಮಾಡಬಹುದು. ಇನ್ನು ನಿದ್ದೆ ಇಲ್ಲದಿರುವುದು, ಕೆಲವರು ಇದ್ದಕ್ಕಿದ್ದಾಗೆ ನಿದ್ದೆಯಿಂದ ಎದ್ದು ನಡೆಯುವುದು, ಇದು ಒಂದು ಕಾಯಿಲೆ. ಇದಕ್ಕೆ ಗಾಬರಿ ಪಡಬೇಕಾಗಿಲ್ಲ. ಮನೋವೈದ್ಯರಿಂದ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವಾಗ ನಮಗೆ ಅನೇಕ ಕನಸುಗಳು ಬೀಳಬಹುದು. ಇದಕ್ಕೆ ಗಾಬರಿಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ನಿದ್ದೆ ಮಾಡುವುದಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ, ಹೀಗೆ ನಾವು ನಿದ್ದೆ ಬಾರದಿದ್ದಾಗ ಎದ್ದು ಯಾವುದಾದರೂ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬಹುದು ಅಥವಾ ಪುಸ್ತಕಗಳನ್ನು ಓದಬಹುದು. ಹೀಗೆ ಸಾಗುತ್ತಾ ಹೋದಾಗ ಸಲೀಸಾಗಿ ನಿದ್ದೆ ಬರಬಹುದು. ಅಲ್ಲದೆ ಪ್ರತಿದಿನ ನಾವು ರಾತ್ರಿ 8 ಗಂಟೆಗೆ ಊಟವನ್ನು ಮುಗಿಸಿ ರಾತ್ರಿ 10 ಗಂಟೆಗೆ ನಿದ್ರಿಸುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಪ್ರತಿದಿನ ಸಂಜೆ ಮಲಗುವಾಗ 1 ಲೋಟ ಬೆಚ್ಚಗಿನ ಹಾಲಿಗೆ 1 ಚಮಚೆ ಜೇನುತುಪ್ಪವನ್ನು ಬೆರೆಸಿ ಕುಡಿಯುವುದರಿಂದ ಇದು ನಿದ್ದೆಗೆ ಸಹಕರಿಸುತ್ತದೆ. ಇದಲ್ಲದೆ 1 ಲೋಟ ಹಾಲಿಗೆ ಸ್ವಲ್ಪ ಜೀರಿಗೆಯನ್ನು ಬೆರೆಸಿ, ಅಂದರೆ ಜೀರಿಗೆಯಲ್ಲಿ ಮೆಲೋಟೋನಿನ್ ಎಂಬ ಅಂಶ ಇರುವುದರಿಂದ ಇದು ನಿದ್ದೆಗೆ ಸಹಕರಿಸುತ್ತದೆ. ಇದಲ್ಲದೆ ಪ್ರತಿದಿನ ಸಂಜೆ ನಾವು 1 ಬಾಳೆಹಣ್ಣನ್ನು ತಿನ್ನುವುದರಿಂದ ಇದು ಸಹ ನಿದ್ದೆಗೆ ಸಹಕರಿಸುತ್ತದೆ. ಪ್ರತಿದಿನ ನಾವು ಬೆಳಗ್ಗೆ ಮತ್ತು ಸಂಜೆ ಯೋಗ ಧ್ಯಾನವನ್ನು ಮಾಡುವುದರಿಂದ ಇದು ನಿದ್ದೆ ಬರಿಸಲು ಸಹಕಾರವನ್ನು
ದೊರಕಿಸಿಕೊಡುತ್ತದೆ. ಇದಲ್ಲದೆ ನಾವು ಮಲಗುವ ಮುನ್ನ ರಾತ್ರಿ ಒಂದು ಚೂರು ಸೌತೆಕಾಯಿ ಚೂರನ್ನು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳುವುದರಿಂದ ಇದು ನಿದ್ದೆಯ ಅವಧಿಯನ್ನು ಹೆಚ್ಚಿಸಬಹುದು. ಹೀಗೆ ನಾವು ಅನೇಕ ಸಲಹೆಗಳನ್ನು ಪಾಲಿಸಿಕೊಂಡು ನಿದ್ದೆಯನ್ನು ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಎಂದು ಹೇಳುತ್ತಾ ನನ್ನ ಈ ದಿನದ ವಿಡಿಯೋನ ಮುಗಿಸುತ್ತಿದ್ದೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು.